ಈಗಿನ ಜಾವದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನಕ್ಕೆ ಸೇರಿ ಬರುವುದಕ್ಕೆ ದೇವರು ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಡಿಸೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ 6ನೆಯ ತಾರೀಕಿನಂದು ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನೂ ಆದಂಥ ಯೇಸುವನ್ನು ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು ಎಂಬುದಾಗಿ ಕೀರ್ತನೆಗಾರನೊಟ್ಟಿಗೆ ಸೇರಿ ಹೇಳುವುದಕ್ಕೆ, ಕೀರ್ತನೆಗಾರನೊಟ್ಟಿಗೆ ಸೇರಿ ಆಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಮಯವನ್ನು, ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. 2020ರ 12ನೇ ತಿಂಗಳಿನ ಪ್ರಾರಂಭ ವಾರದಲ್ಲಿ ನಾವು ಸೇರಿ ಬರುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. ನಮ್ಮ ಪಟ್ಟಣದಲ್ಲಿ ನಾವು ವಾಸ ಮಾಡುವಂತಹ ಸುತ್ತಮುತ್ತಲು ಅನೇಕರು ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ, ಅನೇಕರು ಅಕಾಲಿಕವಾಗಿ ತಮ್ಮ ಜೀವವನ್ನು ನಷ್ಟಪಡಿಸಿಕೊಂಡಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ತೋರಿಸಿರುವಂಥ ಆತನ ಕೃಪೆಗಾಗಿ, ಆತನ ಕರುಣೆಗಾಗಿ, ಆತನ ದಯೆಗಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೆ ಈ ಪರಿಶುದ್ಧ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರೇ, ಇಂದಿನ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಪವಿತ್ರಾತ್ಮನ ಒಂದು ಸಾನ್ನಿಧ್ಯವನ್ನು, ಪವಿತ್ರಾತ್ಮನ ಒಂದು ಪ್ರಸನ್ನತೆಯನ್ನು ಅನುಭವಿಸುವಂತೆ ನಿನ್ನ ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆ ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ಸ್ವಾಮಿ ದೇವರೇ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪಟ್ಟಣದಲ್ಲಿ ನಡೆಯುವಂಥ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಕರ್ತನೆ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಕರ್ತನೆ ನಿಮ್ಮನ್ನು ಆರಾಧಿಸುವಾಗ ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ ಒಂದು ಬಿಡುಗಡೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ ಮತ್ತೊಂದು ಆವರ್ತಿ ಕರ್ತನೆ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತವನ್ನು ಕರ್ತನೆ ಸಂಪೂರ್ಣವಾಗಿ ತಿಳಿದಿರುವಂಥ ದೇವರು ನೀನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ.
ಹೌದು ಕರ್ತನೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸಿದೆ ಎಂಬುದಾಗಿ ಪರಿಶುದ್ಧನಾದ ದೇವರನ್ನ ಕರ್ತನೆ ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಮತ್ತೊಂದು ಆವರ್ತಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಎಲ್ಲ ಪಾಪಗಳನ್ನು, ಎಲ್ಲ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ಕರ್ತನೆ ನಿನ್ನ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವುದವರಾಗಿದ್ದೇವೆ. ಹೌದು ಕರ್ತನೆ, ಈ ಒಂದು ಆರಾಧನೆಯನ್ನು ಕರ್ತನೆ ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಕರ್ತನೆ ನಾವು ಪ್ರಾರಂಭಿಸುವವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನಿನ್ನ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಶಬ್ದವನ್ನು ಕೇಳುವಂಥ ಪ್ರತಿಯೊಬ್ಬರು ಕರ್ತನೆ ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸುನಾಮ ಮಹಿಮೆಯುಳ್ಳದು ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸುನಾಮ ಮಹಿಮೆಯುಳ್ಳದು, ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸುನಾಮ ಮಹಿಮೆಯುಳ್ಳದು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಬಡತನ ಇದ್ದರು, ಐಶ್ವರ್ಯವಿದ್ದರು, ಶ್ರೀಯನ ಶಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸುನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು, ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ, ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು, ಮಹಿಮೆ ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು, ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಯೇಸುನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸುನಾಮ ಮಹಿಮೆಯುಳ್ಳದು, ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ
ಮಹೋನ್ನತ ನಾಮ ಪ್ರಭು ಯೇಸು ನಾಮ ಮಹಿಮೆಯುಳ್ಳದು ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಈ ಬೆಳಗಿನ ಜಾವದಲ್ಲಿ ಈ ಮಹಿಮೆಯ ಕರ್ತನನ್ನು ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈಗ 342ನೇ ಹಾಡು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನು ಯೋಗ್ಯನು. ಈ ಬೆಳಗಿನ ಜಾವದಲ್ಲಿ ನಮ್ಮ ಸ್ತೋತ್ರಕ್ಕೆ ಯೋಗ್ಯನಾಗಿರುವಂತಹ ಕರ್ತನನ್ನು ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಈ ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನೂ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನೂ ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ನಾ ಸ್ತುತಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು.
ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಎರಡನೇ ಸ್ಟ್ಯಾನ್ಸ ಹೇಳ್ತಾ ಇದೆ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರ, ಹಾಡುಗಾರನು ಆಡುವಂಥದ್ದು ಕರ್ತನ ನಂಬಿದ ದಿನದಿಂದಲೂ. ಪ್ರತ್ಯೇಕವಾಗಿ ಈ 2020 ಮಾರ್ಚ್ ತಿಂಗಳಿನಿಂದ ಇದುವರೆಗೂ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತಹ ಉಪಕಾರಗಳನ್ನು ನಾವು ನೆನೆಸುವಾಗ ಅನೇಕರು ಅಕಾಲಿಕವಾಗಿ ಈ ಲೋಕದಿಂದ ಅಗಲಿ ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲು ವಾಸಿಸುವಂಥವರು ಅನೇಕರು, ನಮ್ಮ ಪಟ್ಟಣದಲ್ಲಿ ವಾಸಿಸುವಂಥ ಅನೇಕರು, ನಮ್ಮ ಸ್ನೇಹಿತರಲ್ಲಿ ಅನೇಕರು, ನಮ್ಮ ಬಂಧು ಬಳಗದವರಲ್ಲಿ ಅನೇಕರು, ನಮ್ಮ ಪರಿಚಿತರಲ್ಲಿ ಅನೇಕರು ಅಕಾಲಿಕವಾಗಿ ಕೇವಲ ಒಂದೇ ಒಂದು ವೈರಸ್ ಮೂಲಕವಾಗಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ ಸರ್ವಶಕ್ತನಾದ ದೇವರು ನಮ್ಮನ್ನು ಪರಿಪಾಲಿಸಿರುವಂತಹ ಆತನ ಪರಿಪಾಲನಾ ಮಾರ್ಗವನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಾರನು ಕೀರ್ತನೆ 103ರಲ್ಲಿ ನಾವು ಸಾಧಾರಣವಾಗಿ ಹೇಳುವಂಥ ಒಂದು ಪ್ರಾರ್ಥನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ನಾವು ಆಗಿರುವಂಥ ಜಾಗಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡಿದೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ನಿನ್ನಾಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು.
ನಿನ್ನಾಯ ನಾಮವನಂಬಿ ಎನಗುಂಟು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮವನಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ನಾ ಹಾಡುವೆ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ. ಹೃದಯದ ಭಾರವ ಕಳೆದೆ ನಾನುಡಿದ ಕ್ಷಣದಿಂದಲೇ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ. ಹೃದಯದ ಭಾರವ ಕಳೆದೆ ನಾನುಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವಾ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಇದುವರೆಗೂ ದೇವರು ನಮ್ಮನ್ನು ಪರಿಪಾಲಿಸಿರುವಂಥ ದೇವರನ್ನು, ಕಾಪಾಡಿರುವಂಥ ದೇವರನ್ನು ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಆ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಅನೇಕರು ಈ ಒಂದು ದಿನದಲ್ಲಿ ಈ ಒಂದು ದಿನವನ್ನು ಕಾಣಬೇಕು ಎಂಬುದಾಗಿ ಆಸಕ್ತಿಯಿಂದ ಇದ್ದಾಗ್ಯೂ, ಬಹಳ ಆಸೆಯಿಂದ ಇದ್ದಾಗ್ಯೂ, ತಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಪದ್ಧತಿಗಳನ್ನು, ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾಗ್ಯೂ ಈ ಒಂದು ದಿನವನ್ನು ಕಾಣುವುದಕ್ಕಾಗದೆ ಈ ಲೋಕದಿಂದ ಮಣ್ಣಾಗಿ ಹೋಗಿರುವಾಗ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಮಹಾಕೃಪೆ, ದೇವರ ಮಹಾಕರುಣೆಯಿಂದ ಈ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಕೀರ್ತನೆಗಾರನ ಕೀರ್ತನೆಯಲ್ಲಿ ನಾವು ನೋಡೋ ಪ್ರಕಾರವಾಗಿ ಯೆಹೋವನು ಮಾಡಿರುವಂಥ ಮಹೋಪಕಾರಗಳಿಗೆ ಬದಲೇನು ಮಾಡದೆ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆ ಸಲ್ಲಿಸುವೆನು. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳಿಗೆ ನಾವು ಪ್ರತ್ಯುತ್ತರವಾಗಿ ದೇವರಿಗೆ ದಯಪಾಲಿಸಿಕೊಡುವಂಥದ್ದು ಕೃತಜ್ಞತೆಯಿಂದ ದೇವರ ಸನ್ನಿಧಾನದಲ್ಲಿ ಸೇರಿ ಬಂದು ದೇವರನ್ನು ಆರಾಧಿಸುವಂಥದ್ದು. ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸಬೇಕು ಎಂಬುದಾಗಿ
ಕೃತಜ್ಞತಾ ಮನೋಭಾವದಿಂದ ನಾವು ದೇವರನ್ನು ಆರಾಧಿಸಬೇಕು ಎಂಬುದಾಗಿ. ಕೀರ್ತನೆ 116 ಅದರ 17ನೇ ವಾಕ್ಯದಲ್ಲಿ, ನಾನು ನಿನಗೆ ಕೃತಜ್ಞತಾ ಯಜ್ಞವನ್ನು ಸಮರ್ಪಿಸುವೆನು, ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನ ಮಂದಿರದ ಅಂಗಳಗಳಲ್ಲಿ, ಯೆರೂಸಲೇಮೇ ನಿನ್ನ ಮಧ್ಯದಲ್ಲಿ, ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ಇದು ನಾವು ದೇವರಿಗೆ ಪ್ರತ್ಯುತ್ತರವಾಗಿ, ದೇವರಿಂದ ಪಡಕೊಂಡಿರುವಂತಹ ಆಶೀರ್ವಾದಗಳಿಗೆ ಪ್ರತ್ಯುತ್ತರವಾಗಿ ನಾವು ದೇವರಿಗೆ ಕೊಡುವಂತಹ ಕಾಣಿಕೆ ಅದೇನೆಂಬುದಾಗಿ ನಾವು ಈ ವಾಕ್ಯಗಳ ಮೂಲಕವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರು ಮನುಷ್ಯನಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ, ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು. ಕೀರ್ತನೆ 116 ಅದರ 12ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ಕೀರ್ತನೆಗಾರನು 13ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಒಂದು ನಿಮಿಷ ದೇವರ ಸನ್ನಿಧಾನದಲ್ಲಿ ನೀವು ಯೋಚನೆ ಮಾಡಿ, ಈ 2020ರಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ, ಬರೀ ಉಪಕಾರವಲ್ಲ ಮಹೋಪಕಾರಗಳಿಗೆ ಯಾವುದನ್ನು ಕೊಟ್ಟು ಬದಲು ತೀರಿಸುವುದಕ್ಕೆ ಸಾಧ್ಯವಾಗ್ತದೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಾವು ಪಡಕೊಂಡಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದ, ಈ ಒಂದು ದಿನವನ್ನು ಕಾಣುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿರುವಂಥದ್ದು. ಪ್ರತಿ ದೇವರ ಮಕ್ಕಳ ಜೀವಿತದಲ್ಲಿ ಇರುವಂತಹ ಆಶೀರ್ವಾದಗಳು ಒಂದು, ಈ ದೇವರನ್ನು ಅರಿತುಕೊಂಡಿರುವಂಥದ್ದು, ಈ ಸತ್ಯ ದೇವರನ್ನು ನಮ್ಮ ಜೀವಿತದಲ್ಲಿ ನಾವು ಹತ್ತುಕೊಂಡಿರುವಂಥದ್ದು. ಎರಡನೇದಾಗಿ, ಈ ಒಂದು ದಿನವನ್ನು ಕಾಣುವುದಕ್ಕೆ ದೇವರು ಕೃಪೆ ಮಾಡಿರುವಂಥದ್ದು. ಇದಕ್ಕಿಂತಲೂ ಮಿಗಿಲಾದಂಥ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ ಅದರ 23ನೇ ವಾಕ್ಯದಲ್ಲಿ ಈ ರೀತಿ ಬರ್ತದೆ, ದಿನದಿನವೂ ಹೊಸದಾಗಿ ಒದಗುತ್ತದೆ. ಒಂದೊಂದು ದಿನ ನಮ್ಮ ಜೀವಿತದಲ್ಲಿ ಒಂದು ಹೊಸ ಅನುಭವವನ್ನ, ಒಂದು ಹೊಸ ಪಾಠವನ್ನ ನಮಗೆ ಕಲಿಸುವಂಥದ್ದಾಗಿದೆ. ಆದರೆ ನಿನ್ನ ಸತ್ಯಸಂಧತೆಯು ದೊಡ್ಡದು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಅಮೂಲ್ಯವಾದ ಸಮಯವನ್ನು ನೆನೆಸಿ ನಾವು ದೇವರನ್ನ ಸ್ತುತಿಸುವಂಥವರಾಗಿರಬೇಕು, ನಾವು ದೇವರನ್ನ ಆರಾಧಿಸುವಂಥವರಾಗಿರಬೇಕು. ದೇವರು ಮಾರ್ಪಡದೆ ಇದ್ದುದರ ಫಲವಾಗಿ, ದೇವರು ಏಕರೀತಿಯಾಗಿರುವುದರ ಫಲವಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ದೇವರನ್ನು ಆರಾಧಿಸುವುದಕ್ಕೆ, ಈ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು, ಸಾವಕಾಶವನ್ನು ಕೊಟ್ಟಿದ್ದಾನೆ. 116ನೇ ಕೀರ್ತನೆ 18ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವೆನು ಎಂಬುದಾಗಿ. ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವೆನು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಆಶೀರ್ವಾದ, ದೇವರಿಗೆ ಸಲ್ಲಿಸಬೇಕಾಗಿರುವಂಥ ಆರಾಧನೆಯನ್ನು ನಾವು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಪ್ರಿಯ ದೇವಜನರೇ,
ನಾವು ಆಡಿದ ರೀತಿಯಲ್ಲಿ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ನನ್ನನ್ನು ರಕ್ಷಿಸಿ ಕಾದಿದೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಇಡೀ ಪ್ರಪಂಚ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತಹ ಆ ಒಂದು ಮನಸ್ಥಿತಿಯಲ್ಲಿ ಆಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಡಿಸೆಂಬರ್ ತಿಂಗಳು ಬಂತೆಂದರೆ ಸಾಕು, ಇಡೀ ಪ್ರಪಂಚ ಯೇಸು ಕ್ರಿಸ್ತನ ಜನನವನ್ನು ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಆಚರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಎಲ್ಲರೂ ಅದಕ್ಕೆ ಸಿದ್ಧರಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಲಯಗಳು ಅದಕ್ಕಾಗಿ ಶೃಂಗರಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಮನೆಗಳು ಅದಕ್ಕೋಸ್ಕರವಾಗಿ ಅಲಂಕಾರವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಈ ಎಲ್ಲ ಕಾರ್ಯಗಳು, ಲೌಕಿಕವಾಗಿರುವಂಥ ಎಲ್ಲ ಕಾರ್ಯಗಳು ನಾವು ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ನಿಜವಾಗಲೂ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಹುಟ್ಟಿದ್ದಾನ ಎಂಬುದಾಗಿ. ನಿಜವಾದಂಥ ಕ್ರಿಸ್ಮಸ್, ನಿಜವಾದಂಥ ಕ್ರಿಸ್ತನ ಜನನ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾವನ ಹೃದಯದಲ್ಲಿ ಯೇಸು ಸ್ವಾಮಿ ಹುಟ್ಟಿರುತ್ತಾನೋ ಅವನಿಗೆ ನಿಜವಾದಂಥ ಒಂದು ಕ್ರಿಸ್ಮಸ್ ಅನುಭವ ಉಂಟಾಗುತ್ತದೆ ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದಂಥ ಒಂದು ವಾಕ್ಯ ಪ್ರಯೋಗವನ್ನು ನಾವು ನೋಡುತ್ತೇವೆ. ಅದರ 3ನೇ ವಾಕ್ಯದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಕ್ರಿಸ್ಮಸ್, ಯೇಸು ಸ್ವಾಮಿ ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದನು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನು ಇಮ್ಯಾನುವೇಲನು, ದ ಗಾಡ್ ಇಸ್ ವಿತ್ ಅಸ್, ದೇವರು ನಮ್ಮ ಸಂಗಡ ಇದ್ದಾನೆ. ಹೌದು, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಆತನು ಜನಿಸಿ ಬಂದನು. ಆತನು ಜನಿಸಿ ಬಂದದರ ಮೂಲ ಉದ್ದೇಶ ದೇವರಿಂದ ತಳ್ಳಲ್ಪಟ್ಟು ದೇವರಿಂದ ದೂರವಾಗಿರುವಂಥವರನ್ನು ದೇವರ ಎಡೆಗೆ ನಡೆಸುವುದಕ್ಕೋಸ್ಕರವಾಗಿ. ಕಾರಣ, ಪಾಪವು ಮನುಷ್ಯನನ್ನು ದೇವರಿಂದ ದೂರ ಮಾಡಿತ್ತು. ಮಾನಸಿಕವಾಗಿರುವಂಥ ಯಾವುದೇ ವಿಧಿವಿಧಾನಗಳು, ಧಾರ್ಮಿಕವಾದ ಯಾವುದೇ ಆಚಾರಗಳು ಮನುಷ್ಯನನ್ನು ದೇವರೆಡೆಗೆ ನಡೆಸುವುದಕ್ಕೆ ಅಸಾಧ್ಯವಾಗಿ ಮಾರ್ಪಟ್ಟಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಈ ಲೋಕದಲ್ಲಿ ಮಾನವನ ರೂಪವನ್ನು ತಾಳಿ ದೇವರಿಂದ ತಳ್ಳಲ್ಪಟ್ಟ, ದೇವರಿಂದ ದೂರವಾದಂತಹ ಜನರನ್ನ ದೇವರೆಡೆಗೆ ನಡೆಸುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಆತನು ಜಾತನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಸಹ 2020 ವರ್ಷಗಳು, ಈ 20ನೇ ವರ್ಷದಲ್ಲಿಯೂ ನಾವು ಯೇಸು ಕ್ರಿಸ್ತನ ಜನನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರವಾಗಿ ನಾವು ಹಾತೊರೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಿಚಾರವನ್ನು ನಮ್ಮ ಜೀವಿತದಲ್ಲಿ, ಒಂದು ಪ್ರಶ್ನೆಯನ್ನು ನಮ್ಮಲ್ಲಿ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು, ಅತಿ ಪ್ರಾಮುಖ್ಯವಾಗಿರುವಂಥದ್ದು. ಅದೇನೆಂದರೆ, ನಮ್ಮ ಜೀವಿತದಲ್ಲಿ ವಾಸ್ತವವಾಗಿ ಯೇಸು ಸ್ವಾಮಿ ಹುಟ್ಟಿದ್ದಾನ? ಯಾವುದೋ ಒಂದು ಸಭೆಯ ಭಾಗವಾಗಿರುವುದರ ಫಲವಾಗಿ, ನಮ್ಮ ಹೆಸರು ಬೇರೆ ಆಗಿರುವುದರ ಫಲವಾಗಿ ನಾವು ಕ್ರೈಸ್ತರಾಗಿ ಮಾರ್ಪಡುವುದಿಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಅದು ನಮ್ಮ ಜೀವಿತದ ಅನುಭವವಾಗಿರಬೇಕು. ಪ್ರಿಯ ದೇವಜನರೇ, ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಧರ್ಮವಲ್ಲ, ಬದಲಾಗಿ ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮ ಜೀವಿತದ ಅನುಭವವಾಗಿರಬೇಕು.
ಯೋಹಾನನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ. ಆದುದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ಹೊಸದಾಗಿ ಹುಟ್ಟದಿದ್ದರೆ ಎಂಬುದಾಗಿ ನಾವು ನೋಡುವಾಗ ಅದರ ಮತ್ತೊಂದು ಭಾಷಾಂತರದಲ್ಲಿ ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ಅಥವಾ ದೇವರಿಂದ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ಪ್ರಿಯ ದೇವ ಜನರೇ, ನಾವು ಮೇಲಣಿನಿಂದ ಹುಟ್ಟಿದವರಾಗಿದ್ದೇವ? ಈ ಒಂದು ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ಕೇಳಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಆರ್ ವಿ ಬಾರ್ನ್ ಅಗೇನ್? ನಾವು ಹೊಸದಾಗಿ ಹುಟ್ಟಿದ್ದೇವಾ? ಆ ಹೊಸದಾಗಿ ಹುಟ್ಟಿರುವಂಥ ಅನುಭವ ನಮ್ಮ ಜೀವಿತದಲ್ಲಿ ಇದೆಯಾ? ದೇವರಾತ್ಮದ ಫಲಗಳು ನಮ್ಮ ಜೀವಿತದಲ್ಲಿ ಇದೆಯಾ? ಪ್ರಿಯ ದೇವ ಜನರೇ, ಈ ಅನುಭವಗಳು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ನಾವು ಮಾಡುವಂಥ ಆಚರಣೆಗಳಿಂದ, ನಾವು ಮಾಡುವಂತಹ ಕಾರ್ಯಗಳಿಂದ ಯಾವುದೇ ಫಲಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಜೀವ ಪ್ರಾಣ ನಷ್ಟಪಟ್ಟಂಥ ಶರೀರಕ್ಕೆ ಏನೆಲ್ಲ ಅಲಂಕಾರವನ್ನು ಮಾಡಿದರೂ ಆ ಪ್ರಾಣ ನಷ್ಟಪಟ್ಟಂಥ ವ್ಯಕ್ತಿಗೆ ಯಾವ ರೀತಿ ಯಾವ ಪ್ರಯೋಜನವೂ ಇರುವುದಿಲ್ಲವೋ, ಅದೇ ರೀತಿ ನಮ್ಮ ಜೀವಿತದಲ್ಲಿ ಒಂದು ಹೊಸದಾಗಿ ಹುಟ್ಟಿರುವ ಅನುಭವ ಇಲ್ಲದೆ ಹೋದರೆ ನಾವು ಆಚರಿಸುವಂತಹ ಆಚರಣೆಗಳು ಅದು ಕೇವಲ ವ್ಯರ್ಥವಾದ ಆಚರಣೆಯಾಗಿರ್ತದೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ದೇವರು ನಮ್ಮಿಂದ ಎದುರು ನೋಡುವಂಥದ್ದು ಕೇವಲ ಒಂದು ಧಾರ್ಮಿಕವಾದ ಆಚರಣೆಯನ್ನಲ್ಲ. ದೇವರು ನಮ್ಮಿಂದ ಎದುರು ನೋಡುವಂಥದ್ದು ನಮ್ಮ ಜೀವಿತ ದೇವರೊಟ್ಟಿಗೆ ಎಷ್ಟರ ಮಟ್ಟಿಗೆ ಅದು ಒಂದಾಗಿದೆ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಾಗ, ಈ ಒಂದು ಕ್ರಿಸ್ಮಸ್ ಸಂದರ್ಭಗಳಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೆ ಬಹಳ ಆಸಕ್ತಿಯಿಂದ ಕಾಯುತ್ತಿರುವಾಗ, ಒಂದು ನಿಮಿಷ ಯೋಚಿಸಿ, ನಮಗೆ ದೇವರೊಟ್ಟಿಗೆ ಒಂದು ವೈಯಕ್ತಿಕವಾದಂಥ ಸಂಬಂಧ ಇದೆಯೋ ಅಥವಾ ಇಲ್ಲವೋ ಎಂಬುದಾಗಿ. ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳುವಂಥದ್ದು, ಒಬ್ಬನು ಹೊಸದಾಗಿ, ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದದರ ಮೂಲ ಉದ್ದೇಶ ದೇವರಿಂದ ತಳ್ಳಲ್ಪಟ್ಟಂಥ ಮನುಷ್ಯರನ್ನು ದೇವರೆಡೆಗೆ ನಡೆಸುವುದಕ್ಕೋಸ್ಕರವಾಗಿ. ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 5ರಿಂದ ವಾಕ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ನಡೆಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಮೂಲ ಉದ್ದೇಶ ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರವಾಗಿ. 2020ರಲ್ಲಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ.
ಈ ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ವಿಮೋಚನೆಯನ್ನು ಪಡ್ಕೊಂಡು ಒಂದು ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸುತ್ತಿದ್ದೇವಾ? ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ವಿಮೋಚನೆಯನ್ನು ಪಡ್ಕೊಳ್ಳದೆ ಅಥವಾ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸದೆ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದರಿಂದ ಪ್ರಿಯರೇ ಯಾವ ಪ್ರಯೋಜನವೂ ಇಲ್ಲ. ಈ ಒಂದು ಕ್ರಿಸ್ಮಸ್ ಹಬ್ಬ ನಮ್ಮ ಜೀವಿತದಲ್ಲಿ ಅರ್ಥಗರ್ಭಿತವಾಗಿ ಮಾರ್ಪಡಬೇಕಾದರೆ, ಈ ಒಂದು ಕ್ರಿಸ್ಮಸ್ ಸಂದರ್ಭ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ ನನ್ನ ಜೀವಿತದಲ್ಲಿ ವ್ಯಕ್ತಿಗತವಾಗಿ ದೇವರೊಟ್ಟಿಗೆ ಒಂದು ಸಂಬಂಧ ಇರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಂದು ನಾವು ಓದುವಂಥ ಕೀರ್ತನ ಭಾಗಗಳು ಕೀರ್ತನೆಗಳು 119 ಅದರ 105ರಿಂದ 112 ವಾಕ್ಯಗಳನ್ನು ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. Psalms 119 verse 105 to 112. ಕೀರ್ತನೆಗಳು 119 105ರಿಂದ 112 ವಾಕ್ಯಗಳನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸುವ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಯೆಹೋವನೇ, ನನ್ನ ಮನಪೂರ್ವಕವಾದ ಸ್ತುತಿ ಸಮರ್ಪಣೆಗಳನ್ನು ದಯವಿಟ್ಟು ಅಂಗೀಕರಿಸು. ನಿನ್ನ ವಿಧಿಗಳನ್ನು ನನಗೆ ಕಲಿಸು. ದುಷ್ಟರು ಬಲೆಯೊಡ್ಡಿದ್ದಾರೆ, ನಾನು ನಿನ್ನ ನೇಮಗಳನ್ನು ತಪ್ಪಿ ಹೋಗುವುದಿಲ್ಲ. ಕೊನೆಯ ವಾಕ್ಯ, ಕಡೆಯವರೆಗೂ ಯಾವಾಗಲೂ ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ಧ್ಯಾನಕ್ಕಾಗಿ ನಾವು ಓದಿರುವಂತಹ ದೇವರ ವಾಕ್ಯ ಕೀರ್ತನೆಗಳು 119 ಅದರ 105ರಿಂದ 112 ವಾಕ್ಯಗಳನ್ನು. 105ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಪ್ರತ್ಯೇಕವಾಗಿ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕ್ರಿಯೆಯನ್ನು ಮಾಡುತ್ತಾ ಇದೆ ಎಂಬುವಂಥದ್ದನ್ನು ನಾವು ಪರಿಶೋಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ಅದರ 23ನೇ ವಾಕ್ಯದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳುವಂಥದ್ದು, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ ಎಂಬುದಾಗಿ. ಆಜ್ಞೆ ಅಂದರೆ ದೇವರ ಆಜ್ಞೆ, ಅದು ಏನಾಗಿದೆ? ಅದು ದೀಪವಾಗಿದೆ. ಆದುದರಿಂದಲೇ ನಾವು ಇಂದು ಓದಿದ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. ಒಬ್ಬ ಕ್ರೈಸ್ತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಬೋಧಿಸುವಂಥದ್ದಾಗಿದೆ. ಸತ್ಯವೇದ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕ ಪುಸ್ತಕವಾಗಿ ನಾವು ಎಣಿಸಬಾರದು. ಸತ್ಯವೇದಕ್ಕೆ ನಾವು ಸಲ್ಲಿಸಬೇಕಾದಂಥ ಗೌರವವನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಅದೇ ಸಂದರ್ಭದಲ್ಲಿ ಸತ್ಯವೇದ ಕೇವಲ ಓದಿ ಮಡಚಿಡುವುದಕ್ಕೆ ಇರುವಂಥ ಪುಸ್ತಕವಲ್ಲ. ಬದಲಾಗಿ ಒಬ್ಬ ಕ್ರೈಸ್ತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುವಂಥದ್ದನ್ನು ನಮಗೆ ಕೊಟ್ಟಿರುವಂತಹ ಒಂದು ಪುಸ್ತಕ ಎಂಬುದಾಗಿ ನಾವು ಮರೆಯಬಾರದು. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೆಹೋಶುವನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ
ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರ ಚಿತ್ತನಾಗಿರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ದೇವರ ವಾಕ್ಯ, ಒಂದು ವಾಕ್ಯ ಪ್ರಯೋಗ, ಒಂದು ಪದ ಪ್ರಯೋಗ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ. ಅಂದ್ರೆ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಧರ್ಮೋಪದೇಶವನ್ನ, ಅಂದ್ರೆ ಅವರು ಜೀವಿಸಬೇಕಾಗಿರುವ ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುವಂಥದ್ದನ್ನ ಸ್ಪಷ್ಟವಾಗಿ ಆತನು ತಿಳಿಸಿಕೊಟ್ಟನು. ಮೋಶೆ ತನ್ನ ಜೀವಿತದ ಕಾಲಘಟ್ಟಗಳಲ್ಲಿ ಅದನ್ನು ಜನರಿಗೆ ಸ್ಪಷ್ಟವಾಗಿ ವಿವರಿಸಿ ಹೇಳಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೋಶೆಯ ಕಾಲದ ನಂತರವಾಗಿ ಸರ್ವಶಕ್ತನಾದ ದೇವರು ಯೆಹೋಶುವನನ್ನ ಇಸ್ರಾಯೇಲರಿಗೆ ನಾಯಕನನ್ನಾಗಿ ಆರಿಸಿಕೊಂಡನು. ಈ ರೀತಿ ದೇವರಿಂದ ಆರಿಸಲ್ಪಟ್ಟಂತಹ ಯೆಹೋಶುವನಿಗೆ ಸರ್ವಶಕ್ತನಾದ ದೇವರು ಕೊಡುವಂತಹ ಮೊದಲ ಉಪದೇಶ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗನಾದ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ಈಗ ನೀನು ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಇದು ಸರ್ವಶಕ್ತನಾದ ದೇವರು ಮೋಶೆಗೆ ಕೊಟ್ಟಂತ ಒಂದು ಆಜ್ಞೆ ಆಗಿತ್ತು. ನೀನು ಈ ಜನರನ್ನ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರಬೇಕು ಎಂಬುದಾಗಿ. ಆದರೆ ಮೋಶೆ ತನ್ನ ಜೀವಿತವನ್ನ, ಅಥವಾ ಮೋಶೆಯ ಜೀವಿತ ಕೊನೆಗೊಂಡಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಶಿಷ್ಯನಾದಂಥ ಯೆಹೋಶುವನಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನೀನು ಕಾಲಿಡುವಂಥ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಇವೆಲ್ಲವನ್ನ ಹೇಳಿ ಸರ್ವಶಕ್ತನಾದ ದೇವರು ಮೋಶೆ ಅಥವಾ ಯೆಹೋಶುವನಿಗೆ ಕೊಡುವಂಥ ಉಪದೇಶ 5ನೇ ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನಂತರವಾಗಿ 7ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೆಹೋಶುವನಿಗೆ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ. ದೇವರ ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯ ಇದನ್ನು ಕೇವಲ ಓದುವುದಕ್ಕೆ ಮಾತ್ರವಾಗಿ ಇರುವಂಥದ್ದಲ್ಲ. ಅನೇಕರು ನೆನೆಸುವಂಥದ್ದು ಸತ್ಯವೇದವು ನಮಗೆ ಕೊಡಲ್ಪಟ್ಟಿರುವಂಥದ್ದು ಇದು ಬೆಳಗ್ಗೆ ಸಾಯಂಕಾಲ ಓದುವುದಕ್ಕೋಸ್ಕರವಾಗಿ ಎಂಬುದಾಗಿ. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರ ಚಿತ್ತನಾಗಿರು. ನಂತರವಾಗಿ ಹೇಳುವಂಥದ್ದು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದಿರು. ದೇವರು ಈ ಸತ್ಯವೇದವನ್ನ ನಮಗೆ ಕೊಟ್ಟಿರುವಂಥದ್ದು ಈ ಸತ್ಯವೇದಾನುಸಾರವಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ. ಈ 2020 ಡಿಸೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ, ಪ್ರಿಯ ದೇವಜನರೇ, ನಮ್ಮ ಜೀವಿತವನ್ನು ಒಂದು ಬಾರಿ ಈ ವಾಕ್ಯದೊಟ್ಟಿಗೆ ಪರಿಶೋಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಈ ಧರ್ಮೋಪದೇಶವನ್ನು ಕೈಕೊಂಡು ನಡೆಯುವುದರಲ್ಲಿ.
ಕೈಕೊಳ್ಳುವಂಥದ್ದು ಮಾತ್ರವಲ್ಲ, ಅದರ ಪ್ರಕಾರವಾಗಿ ನಾವು ನಡೆಯುವಂಥವರಾಗಿರಬೇಕು. ನಮ್ಮ ಈ ಭೂಲೋಕದ ಜೀವಿತ ದೇವರ ವಾಕ್ಯಾನುಸಾರವಾಗಿ ಇದೆಯೋ ಎಂಬುದಾಗಿ ನಮ್ಮನ್ನು ನಾವೇ ಪರಿಶೋಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಈ ರೀತಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಈ ಸತ್ಯವೇದ ನಮಗೆ ಕೊಡಲ್ಪಟ್ಟಿರುವಂಥದ್ದು ಕೇವಲ ಓದುವುದಕ್ಕೋಸ್ಕರವಾಗಿ ಮಾತ್ರವಲ್ಲ. ಈ ಸತ್ಯವೇದ ನಮಗೆ ಕೊಡಲ್ಪಟ್ಟಿರುವಂಥದ್ದು ಭಾನುವಾರದ ದಿನಗಳಲ್ಲಿ ಆಲಯದಲ್ಲಿ ಕೇಳುವುದಕ್ಕೋಸ್ಕರವಾಗಿ ಮಾತ್ರವಲ್ಲ. ಈ ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಟ್ಟಿರುವಂಥದ್ದು ಈ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ದೈನಂದಿನ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ. ಪ್ರಿಯ ದೇವ ಜನರೇ, ನಮ್ಮ ದೈನಂದಿನ ಜೀವಿತದಲ್ಲಿ ಈ ಪ್ರವಾದನ ವಾಕ್ಯಕ್ಕೆ ನಾವು ಕೊಡುವಂತಹ ಬೆಲೆ ಎಷ್ಟೆಂಬುದಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಯೋಚಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯ ಕೀರ್ತನೆ 119, 105ರಲ್ಲಿ ನಾವು ಈ ರೀತಿ ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಪ್ರತ್ಯೇಕವಾಗಿ 119ನೇ ಕೀರ್ತನೆಯನ್ನು ನಾವು ಓದುವಂಥ ಸಂದರ್ಭದಲ್ಲಿ ಪ್ರತಿ 8 ವಾಕ್ಯಗಳು ದೇವರ ವಾಕ್ಯದ ಪ್ರಾಮುಖ್ಯತೆಯ ಕುರಿತಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಅಂದರೆ ಯಾರು ಧನ್ಯರು ಎಂಬುದಾಗಿ ನೋಡುವಾಗ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವಂಥವರು. ಅರ್ಥ, ಈ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥವರು ಧನ್ಯರು ಎಂಬುದಾಗಿ. ಕೀರ್ತನೆ 1:1ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲು ಇರುಳು ಧ್ಯಾನಿಸುತ್ತಿರುವವನು. ಮುಂಚೆ ಬರೆಯಲ್ಪಟ್ಟಿದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂದರೆ ದೇವರ ಆಲೋಚನೆಯಂತೆ ನಡಿಬೇಕು. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂದರೆ ದೇವರ ಮಾರ್ಗದಲ್ಲಿ ಮಾತ್ರ ನಿಂತುಕೊಳ್ಳಬೇಕು. ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಅಂದರೆ ದೇವರ ಆ ಧರ್ಮವನ್ನು ಆಚರಿಸುವಂತರ ಮಧ್ಯದಲ್ಲಿ ಮಾತ್ರ ಕುಳಿತುಕೊಳ್ಬೇಕು. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂಥದ್ದು ಕೇವಲ ಓದುವುದಕ್ಕೋಸ್ಕರವಾಗಿ ಮಾತ್ರವಲ್ಲ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂಥದ್ದು ಭಾನುವಾರದ ದಿನಗಳಲ್ಲಿ ಇದನ್ನು ಕೇಳುವುದಕ್ಕೋಸ್ಕರವಾಗಿ ಮಾತ್ರವಲ್ಲ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂಥದ್ದು ಈ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ. ದೇವರು ನಮಗೆ ನ್ಯಾಯ ತೀರಿಸುವಂಥದ್ದು ಈ ಲೋಕದಲ್ಲಿ ಈ ವಾಕ್ಯಕ್ಕಾನುಸಾರವಾಗಿ ನಾವು ಜೀವಿಸಿದ್ದೇವ ಇಲ್ಲವೋ ಎಂಬುದಾದರ ಮೂಲಕವಾಗಿ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. 1ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, 119ನೇ ಕೀರ್ತನೆ 1ನೇ ವಾಕ್ಯ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. 9ನೇ ವಾಕ್ಯದಲ್ಲಿ 2ನೇ ಪ್ಯಾರಾಗ್ರಾಫ್, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ಒಂದು ಜನರಲ್ ಆಗಿ 1ನೇ ವಾಕ್ಯದಲ್ಲಿ 2ನೇ ಪ್ಯಾರಾಗ್ರಾಫ್, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರಿಯ ಯೌವನಸ್ಥರೇ, ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯಾನುಸಾರವಾಗಿ ನೀವು ಜೀವಿಸುತ್ತಿದ್ದೀರಾ?
ನಿನ್ನ ಉಡುಗೆ ತೊಡುಗೆಗಳು ಹೇಗಿರಬೇಕೆಂಬುದು ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿನ್ನ ಜೀವಿತ ಯಾವ ರೀತಿ ಇರಬೇಕೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಬ್ಬ ಯೌವನಸ್ಥನು ತನ್ನ ಜೀವಿತವನ್ನ ಒಂದು ಪರಿಶುದ್ಧವಾದ ರೀತಿಯಲ್ಲಿ ಜೀವಿಸಬೇಕಾದರೆ ಅವನಿಗೆ ಈ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತುಗಳನ್ನು, ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. 3ನೇ ಪ್ಯಾರಾಗ್ರಾಫ್ ಹೇಳ್ತಾ ಇದೆ, ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಕೊಳ್ಳುವೆನು. ದೇವರ ವಾಕ್ಯದ ಪ್ರಾಮುಖ್ಯತೆ ಕುರಿತಾಗಿ ಹೇಳ್ತಾ ಇದೆ. 4ನೇ ಪ್ಯಾರಾಗ್ರಾಫ್ ಹೇಳ್ತದೆ, ನಿನ್ನ ವಾಗ್ದಾನುಸಾರವಾಗಿ ನನ್ನ ಉಜ್ಜೀವಿಸ ಮಾಡು. ಒಬ್ಬ ವ್ಯಕ್ತಿಯನ್ನು ಉಜ್ಜೀವಿಸುವಂಥದ್ದು ಅದು ದೇವರ ವಾಕ್ಯವಾಗಿದೆ. 5ನೇ ಪ್ಯಾರಾಗ್ರಾಫ್ ಹೇಳ್ತಾ ಇದೆ, ಯೆಹೋವನೇ ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲಿಯೇ ನಡೀತೇನೆ ಎಂಬುದಾಗಿ. ನಮ್ಮ ಜೀವಿತ ಪ್ರಾರಂಭವಾಗಬೇಕಾಗಿರುವಂಥದ್ದು ದೇವರ ವಾಕ್ಯದಿಂದ. ನಮ್ಮ ಜೀವಿತ ಕೊನೆಗೊಳ್ಳಬೇಕಾಗಿರುವಂಥದ್ದು ಈ ದೇವರ ವಾಕ್ಯದ ಮೂಲಕವಾಗಿ. ನಮ್ಮ ದೈನಂದಿನ ಜೀವಿತ ಪ್ರಾರಂಭವಾಗಬೇಕಾಗಿರುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ. ಅದು ಮಾತ್ರವಲ್ಲ, ಈ ಲೋಕದ ನಮ್ಮ ಜೀವಿತ ಪ್ರಾರಂಭವಾಗಬೇಕಾಗಿರುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ. ಆದುದರಿಂದಲೇ ಕೀರ್ತನೆಗಳಲ್ಲಿ 127ನೇ ಕೀರ್ತನೆಯಲ್ಲಿ ನಾವು ನೋಡುವುದು, ಗರ್ಭ ಫಲವು ಯೆಹೋವನ ಬಹುಮಾನ. ನಮ್ಮ ಜೀವಿತ ಪ್ರಾರಂಭವಾಗುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ ಎಂಬುವಂಥದ್ದನ್ನು ನಾವು ಮರೆಯಬಾರದು. ನಮ್ಮ ಜೀವಿತ ಕೊನೆಗೊಳ್ಳುವಂಥದ್ದು ದೇವರ ವಾಕ್ಯದೊಟ್ಟಿಗೆ. ಮನುಷ್ಯ, ನೀನು ಮಣ್ಣಾಗ್ತೀಯ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಾದ ಕಾರಣ ತಿರುಗಿ ಮಣ್ಣಿಗೆ ಸೇರ್ತೀಯ. ಇದರ ಮಧ್ಯದಲ್ಲಿ, ಪ್ರಾರಂಭ ಮತ್ತು ಕೊನೆಯ ಮಧ್ಯದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುವಂಥದ್ದನ್ನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು. ಈ ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಡ್ತಾ ಇದ್ದೇವ. ಇದೇ 119ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು 103ನೇ ವಾಕ್ಯ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ. ಈ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಾ ಇದೆಯಾ ಎಂಬುವಂಥ ಒಂದು ಪ್ರಶ್ನೆಯನ್ನ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಧ್ಯದಲ್ಲಿ ಕೇಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಈ ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕನುಸಾರವಾಗಿ ನಾವು ಜೀವಿಸಬೇಕು ಎಂಬುದು ದೇವರು ನಮ್ಮಿಂದ ಎದುರು ನೋಡುವಂಥವರಾಗಿದ್ದಾನೆ. ಅದರ 111ನೇ ವಾಕ್ಯ, ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ, ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿದೆ. ಇಲ್ಲಿ ಕೀರ್ತನಗಾರನು ಹೇಳುವಂಥದ್ದು, ನಿನ್ನ ಕಟ್ಟಳೆಗಳು ಅಥವಾ ನಿನ್ನ ಧರ್ಮಶಾಸ್ತ್ರ ಅರ್ಥ ಅಥವಾ ನಿನ್ನ ವಾಕ್ಯ ಅದು ನನ್ನ ನಿತ್ಯ ಸ್ವಾಸ್ಥ್ಯವಾಗಿದೆ. ಇದು ನನ್ನ ನಿತ್ಯ ಇನ್ಹೆರಿಟನ್ಸ್. ಇಟ್ ಈಸ್ ಮೈ ಇನ್ಹೆರಿಟನ್ಸ್. ನಮ್ಮ ನಿತ್ಯ ಸ್ವಾಸ್ಥ್ಯ ಏನಾಗಿದೆ? ದೇವರ ವಾಕ್ಯವು ಅಥವಾ ಈ ಲೋಕದಲ್ಲಿ ಕಾಣುವಂತಹ ಆಡಂಬರವು? ನಾವು ದೇವರ ವಾಕ್ಯವನ್ನ ಯಾವ ವಿಧದಲ್ಲಿ, ಯಾವ ರೀತಿಯಲ್ಲಿ ಉಪಯೋಗಿಸುತ್ತಿದ್ದೇವೆ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು
ಬಹಳ ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ನಾವು ಮರೆತು ಬಿಡಬಾರದು. ಪ್ರತ್ಯೇಕವಾಗಿ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ, ಈ ಒಂದು ಕ್ರಿಸ್ಮಸ್ ತಿಂಗಳಿನಲ್ಲಿ ನಾವು ಸೇರಿ ಬಂದಿರುವಾಗ ನಾವು ದೇವರ ವಾಕ್ಯಕ್ಕೆ ಕೊಡುವಂತಹ ಆ ಒಂದು ಶ್ರೇಷ್ಠತೆ ಏನೆಂಬುದಾಗಿ ಒಂದು ಸಾರಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಈ ವಾಕ್ಯ ಎಂಬುದಾಗಿ ಅನೇಕ ಮಾರಿ ನಾವು ಹೇಳಿದ್ದೇವೆ. ಈ ವಾಕ್ಯ ಏನಾಗಿದೆ? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. 14ನೇ ವಾಕ್ಯ, ಆ ವಾಕ್ಯವೆಂಬುವವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. The word become flesh. ಈ ವಾಕ್ಯ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ದ. ಇದು ದೇವರ ಒಂದು ಸಾನ್ನಿಧ್ಯವನ್ನು ಸೂಚಿಸುವಂಥದ್ದಾಗಿದೆ. ಈ ಕ್ರಿಸ್ಮಸ್ ತಿಂಗಳಿನಲ್ಲಿ ವಾಸ್ತವವಾಗಿ ಈ ವಾಕ್ಯ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದೆಯಾ? ವಾಸ್ತವವಾಗಿ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇದೆಯಾ ಎಂಬುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಅರ್ಥ, ನಾವು ಈ ಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ. ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಬೆಳಕನ್ನು ಈ ಲೋಕಕ್ಕೆ ತೋರ್ಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಕ್ಷತ್ರವು ಅವರನ್ನು ಕೂಸು ಇದ್ದಂಥ ಸ್ಥಳಕ್ಕೆ ಕರೆತಂದಿತು ಎಂಬುದಾಗಿ. ನಮ್ಮ ಮನೆಗಳಲ್ಲಿ ನಾವು ನಕ್ಷತ್ರಗಳನ್ನು ಬೆಳಗಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆ ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಇಡುವುದಕ್ಕೆ ಬಯಸುವಂಥದ್ದು, ನಮ್ಮ ಜೀವಿತದ ಇದುವರೆಗೆ ಇರುವಂತಹ ವರ್ಷಗಳಲ್ಲಿ ನಮ್ಮ ಜೀವಿತದ ಮೂಲಕವಾಗಿ ಎಷ್ಟು ಜನರನ್ನು ಕ್ರಿಸ್ತನೆಡೆಗೆ ನಡೆಸಿದ್ದೇವೆ? ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಎರಡನೇ ಅಧ್ಯಾಯ 9ನೇ ವಾಕ್ಯ, ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಕ್ಷತ್ರ ಒಂದು ಚಿಕ್ಕ ಬೆಳಕು ಮೂಡಣದ ಜೋಯಿಷರನ್ನ ಕೂಸು ಇದ್ದ ಸ್ಥಳಕ್ಕೆ ನಡೆಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಮ್ಮಲ್ಲಿರುವಂತಹ ಬೆಳಕು ಎಷ್ಟು ಜನರನ್ನ ಕ್ರಿಸ್ತನೆಡೆಗೆ ನಡೆಸಿದೆ ಎಂಬುವಂಥ ಒಂದು ಪ್ರಶ್ನೆಯನ್ನು ನಾವು ನಮ್ಮಲ್ಲಿಯೇ ಹಾಕಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಓದಿದ ಕೀರ್ತನೆಯಲ್ಲಿ ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ.
ಸೊ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನಕ್ಷತ್ರಗಳಿಗಾಗಲಿ ಚಂದ್ರನಿಗಾಗಲಿ ಅದರದೇ ಆದಂಥ ಪ್ರಕಾಶವಿಲ್ಲ. ಚಂದ್ರನ ಪ್ರಕಾಶವು ಅದು ಸೂರ್ಯನಿಂದ ಬಂದಿರುವಂಥದ್ದಾಗಿದೆ. ನಕ್ಷತ್ರಗಳ ಪ್ರಕಾಶವು ಅದು ಸೂರ್ಯನಿಂದ ಬಂದಿರುವಂಥದ್ದಾಗಿದೆ. ಸೂರ್ಯನಿಂದ ಪಡಗೊಂಡಂತಹ ಬೆಳಕನ್ನ ಚಂದ್ರ ನಕ್ಷತ್ರಗಳು ರಾತ್ರಿಯ ಜಾವಗಳಲ್ಲಿ ಅದು ನಮಗೆ ಬೆಳಕನ್ನು ಕೊಡ್ತದೆ. ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನ್ನ ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಈ ರೀತಿ ದೇವರಿಂದ ಪಡಕೊಂಡಿರುವಂತಹ ಬೆಳಕನ್ನ, ದೇವರಿಂದ ಪಡಕೊಂಡಿರುವಂತಹ ಆ ಒಂದು ಶಕ್ತಿಯನ್ನ ಅಂಧಕಾರದಲ್ಲಿ ಜೀವಿಸುವಂತ ಜನರಿಗೆ ನಾವು ಕೊಡುತ್ತಿದ್ದೇವ. ಯಥಾರ್ಥವಾದಂಥ ಕ್ರಿಸ್ಮಸ್ ಅನ್ನುವಂಥದ್ದು ಅಂಧಕಾರದಲ್ಲಿರುವಂತಹ ಜನರನ್ನ ಕ್ರಿಸ್ತನೆಡೆಗೆ ನಡೆಸುವಂಥದ್ದು. 2020ರಲ್ಲಿ ನಮ್ಮ ಜೀವಿತದ ಮೂಲಕವಾಗಿ ಎಷ್ಟು ಜನರು ಕ್ರಿಸ್ತನೆಡೆಗೆ ಬಂದಿದ್ದಾರೆ. ನಾವು ಎಷ್ಟು ಈ 2020ರಲ್ಲಿ ದೇವರಿಗಾಗಿ ಎಷ್ಟು ಕಾಣಿಕೆಯನ್ನು ಕೊಟ್ಟಿದ್ದೇವೆ ಎಂಬುವಂಥದ್ದಲ್ಲ ಮುಖ್ಯ. ಮುಖ್ಯವಾಗಿರುವಂಥದ್ದು ಒಂದೇ. ಯೇಸು ಸ್ವಾಮಿ ಮಾರ್ತಳ ವಿಚಾರದಲ್ಲಿ ಹೇಳಿರುವಂಥ ಮರಿಯಳ ವಿಚಾರದಲ್ಲಿ ಮಾರ್ತಳಿಗೆ ಹೇಳಿದಂಥ ಒಂದು ಮಾತು, ಕಳೆದ ವಾರ ಹೇಳಿರುವಂಥ ಮಾತು ಮತ್ತೆ ಹೇಳ್ತೇನೆ. ಮಾರ್ತಳೆ, ನೀನು ಅನೇಕ ವಿಚಾರಗಳಿಂದ ಗಲಿಬಿಲಿಗೊಂಡಿದ್ದೀಯ, ಆದರೆ ಒಂದು ಮಾತ್ರ ಸಾಕು. ಮರಿಯಳು ಅದನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಆರಿಸಿಕೊಂಡಿರುವಂತಹ ಒಂದು ವಿಚಾರ ಏನು ಅಂದರೆ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುವಂಥದ್ದು. ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿರುವಂಥ ಒಂದೇ ಒಂದು ಕ್ರಿಸ್ಮಸ್, ಒಂದೇ ಒಂದು ವಿಚಾರ, ಅಂಧಕಾರದಲ್ಲಿರುವಂಥವರನ್ನ ಬೆಳಕಿನಡೆಗೆ ನಡೆಸುವಂಥದ್ದು. ಮೂಡಣ ಜೋಯಿಸರನ್ನ ಕ್ರಿಸ್ತನೆಡೆಗೆ ನಡೆಸಿರುವಂಥದ್ದು ಅವರು ಕಂಡಂತ ಆ ಒಂದು ನಕ್ಷತ್ರ. ಮತ್ತಾಯನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು, ಆ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆಯುತ್ತಾ ಮುಂದೆ ನಡೆದು ಕೂಸು ಇದ್ದ ಸ್ಥಳದಲ್ಲಿ ಬಂದು ನಿಂತಿತು. ಹೌದು ಪ್ರಿಯ ದೇವಜನರೇ, ದೇವರು ನಮ್ಮಲ್ಲಿ ಕೊಟ್ಟಿರುವಂತಹ ಬೆಳಕಿನ ಮೂಲಕವಾಗಿ ಎಷ್ಟು ಜನರು ಕ್ರಿಸ್ತನು ಇರುವಂತ ಜಾಗದಲ್ಲಿ ಬಂದಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ಒಂದು ನಿಮಿಷ ನಮ್ಮ ಜೀವಿತವನ್ನ ಅವಲೋಕಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕೀರ್ತನೆಗಾರನು ಹೇಳುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕ್ರಿಯೆಯನ್ನ ಮಾಡುತ್ತಿದೆಯಾ? ಈ ಬೆಳಗಿನ ಜಾವದಲ್ಲಿ ಒಂದು ನಿಮಿಷ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ನಾವು ಸಮರ್ಪಿಸೋಣ. ನಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರಾರ್ಥನೆ ಇದಾಗಿರಲಿ, ಕರ್ತನೆ ಯಥಾರ್ಥವಾದಂಥ ಕ್ರಿಸ್ತನ ಪ್ರೀತಿಯನ್ನು, ಯಥಾರ್ಥವಾದಂಥ ಕ್ರಿಸ್ತನ ಬೆಳಕನ್ನು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿಯ ಬಳಿಗೆ ತಿಳಿಸುವುದಕ್ಕೆ ನನಗೊಂದು ಸಂದರ್ಭವನ್ನು ಕೊಡಿ ಎಂಬುದಾಗಿ. ಇದೇ ನಿಜವಾದಂತಹ ಕ್ರಿಸ್ಮಸ್ ಸಂದೇಶ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಿನ್ನ ಕೊಟ್ಟಂಥ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹೌದು ಕರ್ತನೇ, ನಿಮ್ಮಿಂದ ಪಡ್ಕೊಂಡಿರುವಂಥ ಈ ಬೆಳಕನ್ನು ಇತರರಿಗೆ ನಾವು ಪ್ರಜ್ವಲಿಸುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಮಸ್ತವನ್ನು ಕರ್ತನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ.
ಕರ್ತನೆ, ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಒಂದು ಸಾನ್ನಿಧ್ಯದಲ್ಲಿ ನಾವು ಆಗಿರುವಂತೆ ಕೃಪೆ ಮಾಡಿದ್ದೀವಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ, ನಾವು ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಗೊಂಡಿರಲಿ. ಆಮೇಲೆ ಇದುವರೆಗೂ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯಾ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.